ದ್ವಿತೀಯ PUC ಕನ್ನಡ ಫೆಬ್ರವರಿ 28ನೇ ತಾರೀಕು ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು ಸಂದರ್ಭ 3 ಅಂಕದ ಪ್ರಶ್ನೆ. 80ಕ್ಕೆ 80 ಅಂಕ ನೀವು ಇಲ್ಲಿ ತಗೊಳ್ತೀರಾ. ಜಸ್ಟ್ ವಿಡಿಯೋನ ಕೊನೆ ತನಕ ನೋಡಿದ್ರೆ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ಇದೇ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಕೇವಲ ಒಂದು 3 ರಿಂದ 4 ದಿನ ನೀವೇನಾದ್ರೂ ಟೈಮ್ ತಗೊಂಡು ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಓದಿದರೆ ಕನ್ನಡದಲ್ಲಿ ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕನ್ನಡ ವಿಷಯದಲ್ಲಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಕಮ್ಮಿ ಇಲ್ಲ ಅಂದ್ರೂ 75 ಮೇಲೆ ನೀವು ಅಂಕಗಳನ್ನ ತೆಗಿತೀರಾ. 80ಕ್ಕೆ ಇದು ನನ್ನ ಪ್ರಾಮಿಸ್. ಮಾಡಬೇಕಾಗಿರೋದೇನು, ನಾನು ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಂಡ್ಬಿಡಿ. ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಟಾಪಿಕ್ಸ್, ಸೆಲೆಕ್ಟೆಡ್ ಚಾಪ್ಟರ್ ಗಳನ್ನ ಮಾತ್ರ ನಾನು ಆಯ್ದುಕೊಂಡು ಅದ್ರ ಮೇಲೆ ಕ್ವೆಶನ್ಸ್ ಅಂಡ್ ಆನ್ಸರ್ ಕೊಡ್ತಾ ಇದ್ದೇನೆ. ನಿಮ್ಮ ಜವಾಬ್ದಾರಿ ಇಷ್ಟೇ, ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಓದಿ 80ಕ್ಕೆ 80 ಅಂಕ ಕಳಿಸುವಂತಹ ಒಂದು ಚಾನ್ಸಸ್ ಇದೆ. ನಡೀರಿ ವಿಡಿಯೋನ ಶುರು ಮಾಡೋಣ. ನಾನು ರಾಹುಲ್ ಬಿಡ್ನಾ, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಡೀರಿ ವಿಡಿಯೋನ ಶುರು ಮಾಡೋಣ. 80 ಮಾರ್ಕ್ಸ್ ಕ್ವೆಶನ್ ಬ್ಯಾಂಕ್ ಅನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಕನ್ನಡ 80 ಮಾರ್ಕ್ಸ್ ನಿಮಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ 80 ಮಾರ್ಕ್ಸ್ಗೆ ನೀವು 80 ಮಾರ್ಕ್ಸ್ ತಗೋತೀರಾ ಅಷ್ಟೇ. ಪೂರ್ತಿಯಾಗಿ ನೋಡಬೇಕು. ಎಲ್ಲಾ ಚಾಪ್ಟರ್ನ MCQ ಪ್ರಶ್ನೆ ಆಗಿರ್ಬೋದು, ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದನ್ನ ವಿಡಿಯೋನ ಕೊನೆ ತನಕ ನೋಡಬೇಕು ಅಷ್ಟೇ. ನೀವು ನಾನು ಹೇಳಿದಷ್ಟು ಮಾಡಿ ಕೆಲಸ. ರಾವಣನ ಎದುರು ಪ್ರತ್ಯಕ್ಷವಾಗಿರ್ತಕ್ಕಂಥ ವಿದ್ಯಾದೇವತೆ, ಅದಾದ ಲಕ್ಷ್ಮೀಧರ ಅಂದ್ರೆ ಯಾರು ಆನ್ಸರ್ ಅನ್ನು ಕೊಟ್ಟಿದ್ದೀನಿ. ಇವರನ್ನ ಕೊಲ್ಲೋದಿಲ್ಲ ಅಂತ ವಿದ್ಯಾದೇವತೆ ಹೇಳಿದ್ರು ರಾಮ ಲಕ್ಷ್ಮಣರನ್ನ. ಇಲ್ಲೆಲ್ಲ ನೀವು ಕ್ವಶನ್ಸ್ ಅನ್ನ ನೋಡ್ತಾ ಹೋಗಿ. ರಾವಣನ ಅಂತಃಪುರವನ್ನು ಹಿಂಸೆ ಮಾಡಿದವರು ಯಾರು ಹಂಗಂದ್ರೆ ಅಂಗದಾದಿಗಳು. ದಶಾನನ ಅಂದ್ರೆ ರಾವಣ, ಮೈತನುಜ ಅಂದ್ರೆ ಮಂಡೋದರಿ. ರಾವಣನ ಮಹಾಪೂಜೆನ ಎಲ್ಲಿ ಮಾಡ್ತಿದ್ದೆ ಅಂದ್ರೆ ಶಾಂತಿ ಜನಭವನ. ಕ್ವಶನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಕ್ವಶನ್ಸ್ ಅನ್ನ ಒಂದೊಂದೇ ನೋಡ್ತಾ ಹೋಗ್ಬೇಕು. ರಾವಣನ ಆಗಮನವನ್ನ ಸೀತೆಗೆ ತೋರಿಸಿದವರು ಯಾರು ಅಂದ್ರೆ ಕೇಚರ ಕಾಂತಿಯರು. ಅದಾದ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀನಿ ನನಗೆ. ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ 80 ಅಂಕ ನಿಮ್ಗೆ ಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗ್ಬೇಕು ನೀವು ಅಷ್ಟೇ. ಅದಾದಂದ್ರೆ ಇದು ತನ್ನಿಂದ ತಾನೇ ತಿಳಿಯಾಗುತ್ತದೆ ಅಂದ್ರೆ ಕದಡಿದ ನೀರು. ಅದಾದಂದ್ರೆ ರಾವಣಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡುತ್ತೆ ಅಂದ್ರೆ ಸೀತೆ ಬಗ್ಗೆ. ಕ್ವಶನ್ ಅನ್ನ ಇಂಪಾರ್ಟೆಂಟ್ ಇದೆ, ನಾನು ಓದಿ ಹೇಳ್ತೀನಿ. ಅದನ್ನು ನೀವು ಸೀತೆಯನ್ನ ರಾವಣ ಯಾರಿಂದ ಬೇರ್ಪಡಿಸಿದ ಅಂದ್ರೆ ರಾಮನಿಂದ. ಪೌರುಷ ಪ್ರಾಣಿ ಅಂದ್ರೆ ರಾವಣ. ವಿಭೀಷಣ ಅಂತಂದ್ರೆ ರಾವಣನ ತಮ್ಮ. ಇಲ್ಲಿ ಆನ್ಸರ್ ಸ್ವಲ್ಪ ಇದು ಕಾಟ್ ಹಾಕೊಳ್ಳಿ, ಇದು ರಾವಣನ ತಮ್ಮ. ಅದಾದಂದ್ರೆ ರಾವಣನಿಗೆ ಹಿತವನ್ನು ಹೇಳಿದವರು ಅವನೇ ವಿಭೀಷಣನೇ. ಸೌಮಿತ್ರಿ ಅಂದ್ರೆ ಯಾರು? ಇದು ಲಕ್ಷ್ಮಣನ ಸೌಮಿತ್ರಿ ಅಂತ ಕರೀತಾರೆ. ಬಸವಣ್ಣನವರ ವಚನಗಳು ತನು ಯಾವಾಗ ಕರಗಬೇಕು ಮನ ಬೆರೆಸಿದಲ್ಲಿ. ಚಂದ್ರಾಯುಧ ಯಾರ ಕೈಯಲ್ಲಿ ಚಂದ್ರಾಯುಧ ಇದು ಫಲವಿಲ್ಲ? ಹಂದೆಯ ಕೈಯಲ್ಲಿ. ಅದಾದಂದ್ರೆ ಅಂಧಕನ ಕೈಯಲ್ಲಿ ದರ್ಪಣ ಇದು ಫಲವಿಲ್ಲ. ಮಾಣಿಕ್ಯ ಇವರ ಕೈಯಲ್ಲಿ, ಮರ್ಕಟಕನ ಕೈಯಲ್ಲಿ. ಶಿವಪಥವನ್ನ ಅರಿಯದಿದ್ರೆ ಏನಾಗುತ್ತೆ? ಲಿಂಗವಿದ್ದು ಫಲವಿಲ್ಲದಂತೆ. ಇಲ್ಲೆಲ್ಲ ಕ್ವಶನ್ಸ್ ಇದೆ, ಕೊಟ್ಟಿದ್ದೇನೆ, ನೀವು ಒಂದ್ಸಲ ಓದಲೇಬೇಕಾಗುತ್ತೆ. ಇದಿಷ್ಟು 2ನೇ ಚಾಪ್ಟರ್ ಆಯ್ತು. ಅದಾದಂದ್ರೆ ಉರ್ಲಿಂಗ ಪದ್ಯ ವಚನದ ಅಂಕಿತ ಅಂದ್ರೆ ಉರ್ಲಿಂಗ ಪದ್ಯ ಪ್ರಿಯ ವಿಶ್ವೇಶ್ವರ. ನೆಕ್ಸ್ಟ್ ಯಾರಿಲ್ಲದೆ ಹಗಲಿಲ್ಲ, ಸೂರ್ಯ ಇಲ್ಲದೆ ಹಗಲಿಲ್ಲ. ಕ್ವಶನ್ ನಾನು ಹೇಳ್ಕೊಟ್ಟಿದ್ದೀನಿ. ಪರಿಮಳವನ್ನು ಅರಿಯಬಹುದು. ಎದರಿಂದ ಪರಿಮಳವನ್ನು ಅರಿಯಬಹುದು ಅಂದ್ರೆ ಪುಷ್ಪದಿಂದ ಮಾತ್ರ ಅದು ಸಾಧ್ಯ. ಗುರು ಲಘು ವರ್ತನದಲ್ಲಿ ವರ್ತಿಸಿದ್ರೆ ಆಗೋದು ಆಚಾರ. ನೆಕ್ಸ್ಟ್ ಈ ಕ್ವಶನ್ಸ್ ಎಲ್ಲ ನೀವು ಓದ್ತಾ ಹೋದ್ರೆ ನೀವು 80 ಅಂಕ ವಿಡಿಯೋನ ಕೊನೆ ತನಕ ತುಂಬಾ ಹೆಲ್ಪ್ ಆಗುತ್ತೆ. ಗುರು ಹೀಗೆ ವರ್ತಿಸಬಾರ್ದು ಅಂದ್ರೆ ಲಘುವಾಗಿ ವರ್ತಿಸಬಾರ್ದು. ನೆಕ್ಸ್ಟ್ ಪುಲಿಗೆರೆ ಸೋಮನಾಥ, ಪಗೆಯಂ ಬಾಲಕನೆಂಬರೆ. ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೀಗಾಗುತ್ತಾನೆ ಸರ್ವಜ್ಞ ತಾನೇ. ಅದಾದ ನಂತರ ಹಲವು ಹಳ್ಳಗಳು ಸೇರಿ ಆಗುವುದೇ ಇದು ಸಮುದ್ರ. ಕವಿ ಸೋಮನಾಥನ ಪ್ರಕಾರ ನಿಷ್ಪ್ರಯೋಜಕ ನಾದ ಮಗ ಅಂತಂದ್ರೆ ಮುಪ್ಪಿನಲ್ಲಿ ಆಗ್ತಾ ಇರ್ತಕ್ಕಂಥವ್ನು. ಇಂತಹ ಸಮಯದಲ್ಲಿ ಮಳೆ ಬಂದ್ರೆ ಪ್ರಯೋಜನ. ಒಣಗಿದ ಪೈರು ಒಣಗಿದ ಮೇಲೆ. ನೆಕ್ಸ್ಟ್ ಇಲ್ಲೆಲ್ಲ ಕ್ವಶನ್ಸ್ ಇದೆ, ನೀವು ನೋಡ್ತಾ ಹೋಗಿ. 80 ಅಂಕ ನಿಮಗೆ ಇಲ್ಲಿ ಸಿಗುತ್ತೆ. ನಾನು ಎಲ್ಲಾ ಚಾಪ್ಟರ್ ಇಂದ ಎಲ್ಲಾನು ಕವರ್ ಮಾಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ನೀವು ಅಷ್ಟೇ. ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಯೋಗಿ ಅಂದ್ರೆ ಅರಿಷಡ್ವರ್ಗಗಳನ್ನ ಕೆತ್ತವನು ಅಥವಾ ಅರಿತವನು. ಪುಲಿಗೆರೆ ಸೋಮನಾಥನಂಕಿತ ಮತ್ತೆ ಅದೇ ಪ್ರಶ್ನೆ ರಿಪೀಟ್ ಆಗಿದೆ. ಅಲ್ಲಿದೆ ಕ್ವಶನ್ಗೆ ಆನ್ಸರ್ ನಾನು ಕೊಟ್ಟಿದ್ದೀನಿ. ಜಾಲಿ ಮರದಂತೆ ಪುರಂದರದಾಸರು. ಜಾಲಿಯ ಮರದಂತಿರುವರು ದುರ್ಜನರು. ದರೆಯೋಳ ದುರ್ಜನರು ಜಾಲಿಯ ಮರದಂತೆ. ಅಷ್ಟೇ ನಾನು ಈ ರೀತಿ ಹೇಳ್ತೀನಿ. ನೀವು ಜಾಲಿಯ ಮರ ಯಾರಿಗೆ ನೆರಳು ಕೊಡೋದಿಲ್ಲ? ಬಿಸಿಲಲ್ಲಿ ಬೆಳೆದು ಬಂದವರಿಗೆ, ಹಸಿದು ಬಂದವರಿಗೆ ಹಣ್ಣು ಕೊಡುವುದಿಲ್ಲ. ಜಾಲಿ ಮರದಲ್ಲಿ ಕುಸುಮ ವಾಸನೆ ಇಲ್ಲ. ಜಾಲಿ ಮರದ ರಸಸ್ವಾದ ವಿಷದಂತೆ. ಈ ರೀತಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ಜಸ್ಟ್ ನೋಡ್ತಾ ಹೋಗ್ಬೇಕು. ದುರ್ಗಂಧ ಬಿಡುವುದು ಊರ ಹಂದಿ. ತತ್ವಜ್ಞಾನವನ್ನು ಕೇಳದೇ ಇರ್ತಕ್ಕಂಥ ಗೋರಪಾಪಿಗಳು ಕ್ರೂರ ಕರ್ಮವನ್ನು ಬಿಡುವುದಿಲ್ಲ. ಊರ ಹಂದಿಗೆ ಷಡ್ರಸಾನ್ನವನ್ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ. ಇಲ್ಲಿ ಷಡ್ರಸಾನ್ನ ಅಂದ್ರೆ 6 ರೀತಿಯ ರುಚಿಗಳು, ವಿಧಗಳು. ದುರ್ಜನರ ಇಂಥ ಮಾತಿ ಭಿನ್ನಾಣದ ಮಾತಿ ಕೊನೆ ಇಲ್ಲ. ಜಾಲಿಯ ಮುಳ್ಳು ಹೇಗಿರುತ್ತೆ? ಉಳ್ಳಾಗ್ರ ಪರ್ಯಂತೆ. ನೆಕ್ಸ್ಟ್ ಬೆಳಗು ಜಾವ ಜೇನ್ನೋರದ ಹರಿಗೆ ಹೂವಾಣ ಮಾರ. ಕವಿ ಬೇಟೆಗಾರ ಎಂದು ಕರೆದರು ಬೆಳಕನ್ನ. ಜಗವು ಇದಕ್ಕೆ ಸೋದಿದೆ ಎಳನಗಿಗೆ. ಇಲ್ಲೆಲ್ಲ ಪ್ರಶ್ನೆ ಇದೆ. ಕುಸಿನಿದೆ ಸಾಕು ಅಂತ ಹೇಳಿದವರು ಯಾರಿಗೆ ಹೇಳ್ತಾರೆ ಕವಿ ಅಂದ್ರೆ ಮಕ್ಕಳಿಗೆ. ಇದಕ್ಕೆ ಸೆಳೆವಿದೆ, ಇಂಪಾರ್ಟೆಂಟ್ ಪ್ರಶ್ನೆ, ಜೀವನದಿಗೆ ಸೆಳೆವಿದೆ. ಇಲ್ಲೆಲ್ಲ ಕ್ವಶನ್ ನಾನು ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಿ. ಚಿಂದಿ ತನ್ನ ಮುಳುಗಿರಲಿ ಎಂದು ಕವಿ ಬೇಂದ್ರೆ ಆಶಿಸಿದ್ದಾರೆ. ಯಾವುದನ್ನ? ಮುಪ್ಪನ್ನ. ಇಲ್ಲೆಲ್ಲ ಕ್ವಶನ್ಸ್ ಇದೆ, ನೀವು ನೋಡ್ತಾ ಹೋಗಬೇಕು. ಶಿಲ್ವೆ ಏರುತ್ತಾನೆ KS ನಿಸಾರ್. ಮತ್ತು ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಬತೆಗೆ ಈ ರೂಪ ಕರುಣಿಸಿದೆ ಅಂದ್ರೆ ಅದು ಗಿಡದ ರೂಪ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸ ಮಾಡಿದೆ. ಶಿಲ್ವೆ ಏರಿದವರು ಜೀಸಸ್ನ ಎಡಬಲದಲ್ಲಿ ಇವರನ್ನ ತೂಗಿ ಸನ್ಮಾನಿಸಲಾಗಿದೆ, ಕಳ್ಳರನ್ನ ಎಲ್ಲ ಇದೆ. ಜೀಸಸ್ ಮುಖಮುದ್ರೆ ಯಾಕಂದ್ರೆ ಇಲ್ಲೂ ಒಳ್ಳೆ ಮಾತುಗಳನ್ನ ನುಡಿ ಹೊಂದಿದೆ. ಅದಾದ ಜೀಸಸ್ನ ಶಿಲ್ವಿಗೆ ಏರಿಸಿದವರು ಬರಬ್ಬರನ ವಕಾಲತ್ ನಡೆಸಿದವರು. ದೈವಿರಾಜ್ಯ ಬಂದೇ ಬರುತ್ತದೆ ಎಂಬ ಭರವಸೆಯಲ್ಲಿ ಶಿಲ್ವೆ ಏರಿದವರು ಜೀಸಸ್. ಕ್ವಶನ್ ಪ್ರಕಾರ ಕವಿಯ ಪ್ರಕಾರ ಕಣ್ಬೆಳಕನ್ನ ಇಲ್ಲಿ ತೋರಿಸಲಾಗಿದೆ ಬಂದಿಖಾನೆಯಲ್ಲಿ. ಇಲ್ಲೆಲ್ಲ ಕ್ವಶನ್ಸ್ ಇದೆ, ನೀವು ನೋಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಹತ್ತಿ ಚಿತ್ತ ಮತ್ತು ಟೀ ಅಲ್ಲಪ್ಪ. ಇಲ್ಲಿಂದ ಕ್ವಶನ್ಸ್ ಕೂಡ ಬರುತ್ತೆ. ಹಣತೆಯಲ್ಲಿ ಹೊಸದು ಬತ್ತಿ ಆಗಿರುವುದು ಹತ್ತಿ. ಎಲ್ಲ ಕ್ವಶನ್ಸ್ ಇದೆ, ನೀವು ನೋಡ್ತಾ ಹೋಗಿ. ನಿದ್ದೆ ತಿಳಿದು ಎದ್ದದ್ದು ಇದು ಮಗು. ಎಲ್ಲ ಇದೆ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಒಮ್ಮೆ ನಗುತ್ತೇವೆ ಸುಕನ್ಯೆ ಮಾರುತಿ. ದನಗಳಿಗೆ ಇಲ್ಲದಿರುವುದು ಮೇವು. ಜನರಿಗೆ ಇದಕ್ಕೆ ಗತಿ ಇಲ್ಲ, ಗಂಜಿಗೂ ಗತಿ ಇಲ್ಲ. ನನ್ನವರು ಇದನ್ನ ಕಿತ್ತು ತಿಂತಾರೆ, ಸತ್ತ ದನಗಳನ್ನ.
ಕವಿಯತ್ರಿ ಇವರಿಗೆ ಮೊರೆ ಇಡ್ತಾರೆ ಎಂದು ನಂಬಿರದ ದೇವರಿಗೆ. ಕವಿಯತ್ರಿ ಇದಕ್ಕೆ ಧಿಕ್ಕಾರವಿರಲಿ ಅಂತಾರೆ. ದೀನ ದಲಿತನಕ್ಕೆ ಇಲ್ಲೆಲ್ಲ ಕ್ವಶನ್ಸ್ ಇದೆ. ಯಾರೊಂದಿಗೆ ಕೂಡಿನಗಲು ಕವಿಯತ್ರಿ ಬಯಸ್ತಾರೆ ಅಂದ್ರೆ ಧನಜನ. ಮುಟ್ಟಿಸಿಕೊಂಡವನು ಪಿ ಲಂಕೇಶ್. ಗೇಯದನ್ನ 4 ದಿನ ತಡ ಮಾಡಿದ್ರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಮೈಯಲ್ಲಿ ಸರಿ ಇಲ್ಲದದ್ದು ಮಗುವಿಗೆ. ಸಿದ್ಲಿಂಗಿ ಯಾರಿಗೆ ತೋರಿಸ್ಬೇಕಂತ ಹೇಳಿದ್ದು ಶಿವನೂರು ಸ್ವಾಮಿಗೆ. ಬಸಲಿಂಗನ ಹೆಂಡತಿ ಹೆಸರು ಸಿದ್ಲಿಂಗಿ. ನೆಕ್ಸ್ಟ್ ಇಲ್ಲಿ ಕಾಣಿಸಿಕೊಂಡ ತೊಂದರೆ. ಬಸಲಿಂಗನ ಎಲ್ಲಿ ಕಾಣಿಸಿಕೊಳ್ಳುತ್ತೆ ತೊಂದರೆ ಅಂದ್ರೆ ಕಣ್ಣು ಅಲ್ಲಿ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ವೈದ್ಯರ ಆಸ್ಪತ್ರೆ ವೈದ್ಯರ ಹೆಸರು ಅಂದ್ರೆ ಡಾಕ್ಟರ್ ತಿಮ್ಮಪ್ಪ ಕೊಟ್ಟಿದ್ದೇನೆ. ಬಸ್ಲಿಂಗ ಒಂದನ್ನು ಅನ್ಕೊಂಡಿರ್ತಾನೆ ಏನಂತಂದ್ರೆ ಸರ್ಕಾರಿ ಆಸ್ಪತ್ರೆ ಬಸ್ಲಿಂಗನ ಬಗ್ಗೆ ಇದ್ದ ಅಭಿಪ್ರಾಯ ಅಂದ್ರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗೋ ಜಾಗ ಅಂತಂದ್ರೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಇಲ್ಲೆಲ್ಲ ಕ್ವಶನ್ಸ್ ಇದೆ, ನೀವು ಒಂದ್ಸಲ ನೋಡ್ತಾ ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲಾನು ಚರ್ಚೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಯು ಶುಡ್ ಗೆಟ್ 80 ಔಟ್ ಆಫ್ 80 ಮಾರ್ಕ್ಸ್ ಇನ್ ಕನ್ನಡ ಎಕ್ಸಾಮಿನೇಷನ್. ನೀವು 80 ತನಕ ತೆಗೆದುಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು 80 ತನಕ ತೆಗೆದುಕೊಳ್ಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಎಲ್ಲ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ತಾ ಹೋಗಿ. ನಾನು ಇಂಪಾರ್ಟೆಂಟ್ ಎಲ್ಲ ನಾನು ಚರ್ಚೆ ಮಾಡ್ತೀನಿ. ಇದನ್ನು ಕೂಡ ಒಂದ್ಸಲ ನೀವು ಓದಲೇಬೇಕಾಗುತ್ತೆ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ಓದ್ಕೊಂಬೇಡ. ಈ ಒಂದು ಪ್ರಶ್ನೆಗೆ ಇಲ್ಲಿ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ ಹೇಳಿದಾಗಲ್ಲ. ಆಕೆ ನಮ್ಮ ಕೈಲಿದೆ. ಲೇಖಕಿ ರೇಗು ಹೋಗುತ್ತಿದ್ದು ಯಾರಾದರೂ ಹೀಗೆ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ? ಎಲ್ಲ ಹಣೆ ಬರ ಆಗೋದು ಹಾಗೆ ಆಗುತ್ತೆ ಅಂತ. ಲೇಖಕಿ ಪತಿ ಯಾವ ತೊಂದರೆಯಿಂದ ಬಳಲಿದ್ರು ಅಂದ್ರೆ ಅದು ಮೂತ್ರಪಿಂಡದಲ್ಲಿ ಕಲ್ಲು, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನ ಭೇಟಿ ಮಾಡ್ತಾರೆ ಅಂತಂದ್ರೆ ಕಮಲಾ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರನ್ನ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಲೇಖಕಿ ಪತ್ನಿಯನ್ನು ಸೋನೋಗ್ರಫಿ ರೂಮ್ಗೆ ಇದರ ಸಲುವಾಗಿ ಕರೆದಿದ್ರು ಅಂದ್ರೆ ಕಲ್ಲು ಇರೋ ಜಾಗ ತಿಳಿಯಲು ಪತ್ತೆ ಮಾಡಲು. ಲೇಖಕಿಗೆ ನೆನಪಾಗ್ತಾರೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ನೆನಪಾಗ್ತಕ್ಕಂಥವ್ರು ಅವರ ಗೆಳತಿ ಸೀತಾ. ಲೇಖಕಿ ಸಂಶೋಧನೆಗೆ ಸೇರಿದ ಇನ್ಸ್ಟಿಟ್ಯೂಟ್ ಹೆಸರು ಅಂದ್ರೆ ಅದು ಟಾಟಾ. ಇದೆಲ್ಲ ಕ್ವಶನ್ಸ್ ಇದೆ, ನೋಡ್ತಾ ಹೋಗಿ. ಈ ಒಂದು ಸಾಲನ್ನ ಓದಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು, ಸಮಾನ ಅವಕಾಶ ಇರುತ್ತೆ ಎಲ್ಲರೂ ಅನ್ನೋದನ್ನ. ಅದೃಷ್ಟವನ್ನು ಅವಲಂಬಿಸಿ ಬದುಕಲು ಹೊರಟವರು ರೀತಿಯ ಜೂಜುಗೋರು. ಯಾರನ್ನ ಮುಂಬೈಯ ಪ್ರಸಿದ್ಧ ನ್ಯಾಯವಾದಿಯಾಗಿತ್ತು ಅಂದ್ರೆ ಪ್ಲೇವಿಯ. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ನೆಕ್ಸ್ಟ್ ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳಾವು ಕೊಟ್ಟಿದ್ದೀನಿ. ನೇಚರ್ 1 ಮತ್ತು 3 ಸರಿಯಾಗಿದೆ ಅಷ್ಟೇ. ಕ್ವಶನ್ಸ್ ಇದೆ. ಕನ್ನಡವನ್ನು ಕಟ್ಟುವ ಕೆಲಸ ವಿಡಿಯೋನ ಕೊನೆ ತನಕ ನೋಡಿ. ಆದ್ರೆ ಮಾತ್ರ ನೀವು ತುಂಬಾ ಈಸಿಯಾಗಿ ಎಲ್ಲಾನು ಪ್ರಶ್ನೆಗೆ ಉತ್ತರ ಮಾಡಲಿಕ್ಕಾಗುತ್ತೆ. ಎಲ್ಲ ಕ್ವಶನ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಹಾಮಾನಾಯಕರ ಮೊದಲ ಮತ್ತು 2ನೇ ಪ್ರೀತಿ ಅಂದ್ರೆ ಅದು ಕನ್ನಡ. AR ಕೃಷ್ಣಶಾಸ್ತ್ರಿಗಳು ಈ ನಗರದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹೈದರಾಬಾದ್. ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮವಿದು ಬೌದ್ಧ. ಹಿಂದಿ ಇಂಗ್ಲಿಷ್ ಭಾಷೆಗಳು ಪ್ರಾಂತೀಯ ಭಾಷೆಗಳ ಸ್ಥಾನಮಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು. ಈ ಮರ್ಯಾದೆ ನಾವು ಮೀರಬಾರ್ದು. ಯಾವ ಭಾಷೆಗೆ ಯಾವ ಸ್ಥಾನ ಇರಬೇಕೆನ್ನುವಂತಹ ಮರ್ಯಾದೆ ಮೀರಬಾರ್ದು. ಅದಾದ ನಂತರ ಸ್ಥಳೀಯ ಭಾಷೆ ಕಲಿಯದೇ ಇದ್ರೆ ಅನ್ಯ ಭಾಷೆಗರು ಹೇಗಾಗುತ್ತಾರೆ ಅಂದ್ರೆ ದ್ವೀಪ ಜೀವಿಗಳಾಗುತ್ತಾರೆ. ಇದು ನಮ್ಮಲ್ಲಿ ಬಗೆಹರಲಾರದ ಸಮಸ್ಯೆ ಅಂದ್ರೆ ಮಾಧ್ಯಮದ ಪ್ರಶ್ನೆ. ಎಲ್ಲ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ, ಒಂದೊಂದಾಗಿ ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ಇದೆ. ನಮ್ಮ ಈ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳಿ. ಕನ್ನಡದ ಮೂಲಕ ಕಲಿತವರು ದೊಡ್ಡ ವ್ಯಕ್ತಿಗಳಾಗಲು ಸಾಧ್ಯ ಅನ್ನುವಂಥ ಒಂದು ಆಶಯ ಭಾವ ಇಲ್ಲಿದೆ. ಎಲ್ಲ ಪ್ರಶ್ನೆ ಎಲ್ಲ ಕೊಡ್ತಾ ಇದ್ದೀನಿ ನಾನು, ನೀವು ನೋಡ್ತಾ ಹೋಗ್ಬೇಕು. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಅಂದಾಗ ಮಾತ್ರ ಈ ಕನ್ನಡ ಕೆಲಸಗಳಲ್ಲಿ ಸಾರ್ವಜನಿಕ ಹೊಣೆಯೂ ಇರುತ್ತದೆ ಅನ್ನುವಂಥ ಒಂದು ಅರ್ಥ ಇಲ್ಲಿದೆ. ದಣಿಗಳ ಬೆಳ್ಳಿ ಲೋಟ H. ನಾಗವೇಣಿ. ಎಲ್ಲಾ ಕ್ವಶನ್ಸ್ ಅನ್ನು ಕೊಟ್ಟು ಬಿಟ್ಟಿದ್ದೀನಿ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಅಂದ್ರೆ ಶಾಂಭವಿ ಹೊಳೆ. ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿ ಈ ಒಂದು ಪ್ರಶ್ನೆ ಓದ್ಕೊಳ್ಳಿ. ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಒಂದು ಕಾಳಜಿ. ನೆಕ್ಸ್ಟ್ ಎಲ್ಲ ಪ್ರಶ್ನೆ ಕೊಟ್ಟಿದ್ದೀನಿ ಒಂದೊಂದ್ಸಲ. ದಣಿ ಎಂದಿಗೂ ಇವರನ್ನು ನಂಬುವುದಿಲ್ಲ ಅಂದ್ರೆ ಅದು ಒಕ್ಕಲ ಮಕ್ಕಳನ್ನ ನಂಬುವುದಿಲ್ಲ ಅಂತ. ದಣಿಗಳು ಹೂಳೆತ್ತಲು ಯಾರಿಗೆ ಹೇಳ್ತಾರೆ ಸೂಚಿಸ್ತಾರೆ ಅಂದ್ರೆ ಕುದುಪ. ಯಾರು ಕಡಿಯಿಲ್ಲದ ದುಡಿತದ ಬಗ್ಗೆ ಅಸಮಾಧಾನಗೊಂಡಿದ್ರು ಅಂದ್ರೆ ಚಿನ್ನಮ್ಮ. ಬೆಳ್ಳಿ ಲೋಟ ಇದನ್ನು ಕಳ್ಕೊಂಡಿತ್ತು. ಬಣ್ಣ ಮತ್ತು ಗಾಂಭೀರ್ಯ. ದಣಿಗಳ ದಾಂಪತ್ಯಕ್ಕೆ ಇದು ಮುಖ ಸಾಕ್ಷಿ ಅಂದ್ರೆ ಬೆಳ್ಳಿ ಲೋಟ. ಉದುದಾಸೆ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ. ಈ ಒಂದು ಅಂದ್ರೆ ಹೊಳೆ ಬಗ್ಗೆ ಇರ್ತಕ್ಕಂಥ ಒಂದು ಆಕ್ರೋಶ, ಹೊಳೆಗಿದ್ದ ಒಂದು ಆಕ್ರೋಶ. ಎಲ್ಲ ಪ್ರಶ್ನೆ ಕೊಟ್ಟಿದೆ, ಒಂದೊಂದಾಗಿ ನೀವು ನೋಡ್ತಾ ಹೋಗಿರುತ್ತೆ. ಗದ್ದೆಯಲ್ಲಿ ಬಿತ್ತೋದನ್ನು ಈ ಒಂದು ಪ್ರಶ್ನೆ ದಣಿಗಳ ಮೇಲಿನ ಕೋಪ. ಅದಾದ ನಂತರ ಬದುಕನ್ನು ಪ್ರೀತಿಸಿದಂತ ಎಲ್ಲ ಯಾರು ದೇವರಿಗೆ ಹತ್ತಿರವಾದವರು ಅಂದ್ರೆ ಜನರ ಸೇವೆ ಮಾಡ್ತಕ್ಕಂಥವ್ರು ಹತ್ತಿರವಾದವರು. ಇದು ಕಲಾಂ ಅವರ ಆತ್ಮಚರಿತ್ರೆ ಯಾವುದಂದ್ರೆ ವಿಂಗ್ಸ್ ಆಫ್ ಫೈರ್. ಅದಾದ ನಂತರ ಇದು ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಸಂಶೋಧನಾ ಕೇಂದ್ರ ಇಮಾರತ್. ಇವರು ಹೈದರಾಬಾದ್ನ ರಕ್ಷಣಾ ನಿರ್ದೇಶಕರು. JV ಸುಂದರಂ. ವಿಜ್ಞಾನದ ಅಡಿಪಾಯ ಅಂದ್ರೆ ಪ್ರಶ್ನೆ ಕೇಳೋದು. ಇವರು ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಮಗು. ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಚೆನ್ನೈನಲ್ಲಿರ್ತಾರೆ. ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರಿಗೆ ಶಾಲೆಗೆ ಕಳಿಸುವಂತೆ ಪ್ರೇರೇಪಣೆ ಮಾಡ್ತಾರೆ. ಇವರು ಕಲಾಂ ಅವರು ಸಂದರ್ಶಕ ಪ್ರೊಫೆಸರ್ ಆಗಿದ್ದು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ. ಇಲ್ಲಿ ಮುದ್ದಣ್ಣನ ಅರಮನೆಯಿಂದ ಬರುತ್ತಿರುವುದನ್ನು ಇವರು ನಿಂತು ನೋಡಿದರು. ಮನೋರಮೆ. ಇದೆಲ್ಲ ಪ್ರಶ್ನೆ ಇದೆ, ಕೊಟ್ಟಿದ್ದೀನಿ, ಒಂದೊಂದೇ ನೋಡ್ತಾ ಹೋಗಬೇಕು. ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. 3ನೇ ಪ್ರಶ್ನೆ ರಾಮಾಯಣದ ಕಥೆ. ರಾಮಾಯಣ. ಅದಾದ ನಂತರ ಮನೋರಮೆ ಕಥೆ ಹೇಳಿದ್ದು ಕೇಳಿದ ಗದ್ಯದ ರೀತಿ ರದ್ದೆ ಮಾತ್ರ. ಇಷ್ಟ ಆಯ್ತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ಸ್ ಇದೆ, ಒಂದ್ಸಲ ನೋಡ್ತಾ ಹೋಗ್ಬೇಕು. ಹಳ್ಳಿಯ ಚಹಾ ಹೋಟೆಲ್ಗಳು. ವೀರೇಂದ್ರ ಸಿಂಪಿ. MCQ ಪ್ರಶ್ನೆಗೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ, ನೀವು ಅದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಎಲ್ಲಾನು ಕವರ್ ಮಾಡಬೇಕಲ್ಲ, ಅದಕ್ಕೋಸ್ಕರ 80 ಹಾಗೆ ಸುಮ್ಮನೆ ಬರ್ತಾ ಇಲ್ವಲ್ಲ. ಹಾಗಾಗಿ ಕಲಿಯುವ ಅಮೃತ ಅಂದ್ರೆ ಅದು ಚಹಾ. ಅದಾದ ನಂತರ 3 ಕಾಲಿನ ಕುರ್ಚಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಚಹಾ ಪದಾರ್ಥ ಅಂಗಡಿಯಲ್ಲಿ. ಎತ್ತುಗಳು ಗಂಕೆದ್ದು ಎಲ್ಲಿ ನಿಂತಿದ್ವು ಅಂದ್ರೆ ಚಹಾ ಹೋಟೆಲ್. ಗಕ್ಕೆಂದು. ಎಲ್ಲ ಪ್ರಶ್ನೆ ಇದೆ. ಬಾಯಿ ಚಪ್ಪಲ್ ಯಾರಿಗೆ ಜಾಸ್ತಿ ಇರ್ತಕ್ಕಂಥದ್ದಂದ್ರೆ ಅದು ವೃದ್ಧರಿಗೆ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿ ಚಹಾ ಅಂಗಡಿ ಹೀಗಿರುತ್ತೆ. ಇದು ಒಂಥರ ಒಂದು ವಾರ್ತಾ ಇಲಾಖೆ ಇದ್ದ ರೀತಿ. ಇದಲ್ಲ ಪ್ರಶ್ನೆ. ವಸತಿ ಇಲಾಖೆ ಅಲ್ಲ, ವಾರ್ತಾ ಇಲಾಖೆ. ಇವರ ಬಗ್ಗೆ ಮುಖರ್ಜಿ ದೂರನ ಹಳ್ಳಿಗಳು ಕೊಡುತ್ತಾರೆ ಹೆಡ್ ಮಾಸ್ಟರ್.
ಕಲ್ಲಪ್ಪನವರ ಗೂಢ ಪ್ರಶ್ನೆ ಅಂದರೆ ಶಿವಸೇನಪ್ಪನಿಗೆ ಅಷ್ಟು ಸುಂದರ ಹೆಂಡತಿ ಆಗಿರಬೇಕಂತ. ಜೊತೆಗೆ ಲೇಖಕರ ಹೇಳುವ ಹಳ್ಳಿ ಹೋಟೆಲ್ ಹೆಸರು ಅಂದರೆ ಚಂದ್ರಭವನ. ಲೇಖಕರು ಭೇಟಿ ಕೊಡಬೇಕೆಂದು ಹೇಳುವ ಸ್ಥಳಗಳು ಹಳ್ಳಿ ಚಹಾ ಪಳಾಗಲಿ. ಇಲ್ಲಿ ಪ್ರಶ್ನೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಕೃಷ್ಣೇಗೌಡ ನಾನೇ, ಕೆ ಪಿ ಪೂರ್ಣಚಂದ್ರ ತೇಜಸ್ವಿ, ದೀರ್ಘಗದ್ಯ. ನಿರೂಪಕರಿಗೆ ಯಾವ ಕೆಲಸ ಕಾಯಮಾಗಿತ್ತು ಅಂದರೆ ಜೀಪ್ ರಿಪೇರಿ. ಕಾಕಿ ಪ್ಯಾಂಟುದಾರಿ ಕಾಲಗಳನ್ನು ನೋಡಿದ ನಿರೂಪಕರಿಗೆ ನೆನಪಿಗೆ ಬಂದ ಡಿಪಾರ್ಟ್ಮೆಂಟ್ ಅಂದರೆ ಅದು ಪೊಲೀಸ್ ಇಲಾಖೆ. ದುರ್ಗಪ್ಪ ತರಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದು ಇದ್ರ ಬಗ್ಗೆ ಟೆಲಿಕಾಂ ಡಿಪಾರ್ಟ್ಮೆಂಟ್ ಇಲ್ಲ. ಕೆಲವೊಂದಿಷ್ಟು ಪ್ರಶ್ನೆಗಳಿದೆ, ನೋಡ್ತಾ ಹೋಗಿ. ಸರ್ಕಾರ ಬೆಂಕಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿದ್ದು ಯಾವ ಕಂಪನಿಗೆ? ವಿಕೋಮ್. ಇದು ವೇಲಾಯುಧನ ಹೆಸರು ಅಂದರೆ ಆನೆ ಮಾವುತನ ಹೆಸರು ವೇಲಾಯುಧ. ಗೋಳೂರು ಮಠದಲ್ಲಿ ಇದ್ದವರು ಹೋಗಿ ಮಾವುತ ವೇಲಾಯುಧನನ್ನು ಹುಡುಕಿ ಕರೆತಂದ್ರು. ಎಲ್ಲಿವರೆಗೂ ಹೋಗಿ ಹುಡುಕಿ ಕರೆತಂದ್ರು ಅಂತಂದ್ರೆ ಕೇರಳದವರೆಗೂ. ಕೃಷ್ಣೇಗೌಡನ ಆನೆ ಒಮ್ಮೆ ದೂಡಿ ಬೆಳೆಸಿದ್ದು ಯಾರ? ರೆಹಮಾನ್, ಪೆಟ್ಟಿಗೆ ಅಂಗಡಿ. ಕೆಲವೊಂದಿಷ್ಟು ಪ್ರಶ್ನೆಗಳಿವೆ. ಇಲ್ಲಿ ಇನ್ನೊಂದು ಪ್ರಶ್ನೆ, ನಿರೂಪಕರ ಗೆಳೆಯ ಪ್ರಕಾಶ್ ಅವರು ಏನಾಗಿದ್ದು? ಇಕಾಲಜಿಸ್ಟ್. ಇಲ್ಲಿ ಪ್ರಶ್ನೆ ಇದೆ, ನೀವೆಲ್ಲ ನೋಡ್ತಾ ಹೋಗಬೇಕಾಗುತ್ತೆ. ನಾನು ಎಲ್ಲ ಓದ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಂದ್ರೆ ಮತ್ತೆ ಅದು 1 ಗಂಟೆ ಮೇಲಾಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ, ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಅಂತ. ಯಾಕಂದ್ರೆ 80/80 ನಾನು ಸ್ಕೋರ್ ಮಾಡಲಿಕ್ಕೆ ನಿಮಗೆಲ್ಲ ಕ್ವಶನ್ಸ್ ನಾನು ಕೊಡ್ತಾ ಇದ್ದೇನೆ. ಸೊ ಅದನ್ನು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಯಾರಂದ್ರೆ ಖಾನ್ ಸಾಹೇಬ್. ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಕರ್ತವ್ಯ ಊರನ್ನ ಸ್ವಚ್ಛವಾಗಿಡುವುದು. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಅಂದ್ರೆ ದುತಿಪ್ಪಣ್ಣ. ಇವರು ಟೆಲಿಫೋನ್ ಇಲಾಖೆ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು. ಅದಾದ ನಂತರ ಟೆಲಿಫೋನ್ ಇಲಾಖೆ ಸಿಬ್ಬಂದಿ ಇವರ ವಿರುದ್ಧ ಮುಷ್ಕರ ಹೂಡಿದ್ದು ವಿದ್ಯುತ್ ಇಲಾಖೆ. ಕುಸಿದು ಬಿದ್ದ ಮನೆ ಮಾಡಿದ ಸುಬ್ಬಣ್ಣನ ಊರು ಯಾವುದು ಅಂದರೆ ಹಳೆಕೊಪ್ಪ. ಸತ್ತಿರೋದು ನಿಮ್ದು, ಇವತ್ತು ನಾಳೆ ನೀವೇ ಕೊಂತಿನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಮ್ಮ ಕಟ್ಕೊಡ್ಬೇಕು, ನಾಳೆ ಮಾಡೋ ಸಾರ್ ಇವತ್ತೇ ಮಾಡ್ರಿ ಎಂಬ ಫಾರೆಸ್ಟರ್ ನಾಗರಾಜನ ಮಾತಿನಲ್ಲಿರುವುದು ಉಡಾಫೆ. ಈ ವಿಷಯ ಪ್ರಸ್ತಾಪಿಸಲು ನಿರೂಪಕರು ಪುರ ಪ್ರಮುಖರ ಮೀಟಿಂಗ್ಗೆ ಹೋಗಿದ್ರು ಅಂದರೆ ಕಂತ್ರಿ ನಾಯಿಗಳ ಸಮಸ್ಯೆ ಎಲ್ಲ ಇದೆ. ಆನ್ಸರ್ ನೋಡ್ತಾ ಹೋಗಿ. ಇನ್ನೊಂದು, ಆನೆ ಶಾಸ್ತ್ರವನ್ನು ಹೀಗಿಂತ ಭವಿಷ್ಯ ನುಡಿದಿದ್ದ, ಆನೆಯಿಂದ 5 ಜನರ ಪ್ರಾಣ ಕಳೆದುಕೊಳ್ತಾರೆ ಅಂತ. ಪೊಲೀಸರು ಹೀಗೆಂದು ಮಹಜರು ಬರ್ಕೊಂಡ್ರು. ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಿಲ್ಲ. ಕೋವಿ ಅಂದರೆ ಬಂದೂಕು, ನೆನ್ಪಿಟ್ಕೊಂಡ್ಬಿಡಿ. ಇಲ್ಲೆಲ್ಲ ಕ್ವಶನ್ಸ್ ಇದೆ, ನೀವು ನೋಡ್ತಾ ಹೋಗ್ಬೇಕಾಗುತ್ತೆ ಅಷ್ಟೇ. ಅನ್ವಯಿಕ ಪ್ರಶ್ನೆಗಳಿವೆ, ಇದನ್ನು ನೀವು ಓದಿದ್ರು ಅಷ್ಟೇ, ಸ್ವಲ್ಪ ಸ್ಕಿಪ್ ಮಾಡಿದ್ರು ಸಾಕು. ಇದನ್ನ ಏನು ಬೇಡ ಓದಲಿಕ್ಕೆ, ಏನೂ ಬೇಡ. ಅನ್ವಯಿಕ ಪ್ರಶ್ನೆ ಓದಿದ್ದು ಬೇಡ. ಇಲ್ಲಿಂದ ನಾವು ಮುಟ್ಟಿಸಿಕೊಂಡವನು, ಇಲ್ಲಿಂದ ನಾವು ಹೊಂದಿಸಿ ಬರೆಯೋದು ನೋಡ್ತಾ ಹೋಗೋಣ. ಬಸ್ಲಿಂಗನ ಹೆಂಡತಿ ಹೆಸರೇನು? ಸಿದ್ಲಿಂಗಿ. ಬಸ್ಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಅದು ಎಡಗಣ್ಣಿನಲ್ಲಿ ಕಣ್ಣು ನೋವು. ಬಸ್ಲಿಂಗನ ಕಾಯಿಲೆ ದೇಹ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪುತ್ತೆ. ತನ್ನ ಉಡಾಪಿ ಶೈಲಿಯಲ್ಲಿ ಬಸ್ಲಿಂಗ ಡಾಕ್ಟರ್ ತಿಮ್ಮಪ್ಪರನ್ನ ನೋಡಿದನು. ಅದಾದ ನಂತರ ಕೊನೆಗೂ ಬಸ್ಲಿಂಗ ಸುಳ್ಳುಗಳಿಂದ ಮುಕ್ತನಾದ. ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಇಲ್ಲಿನ ಒಂದನೇದು ಕಾರ್ವೇರ್ ಮಾರ್ಚ್, ಎರಡನೇದು 1890, ಇಲ್ಲಿಂದ 1890. ಅದಾದ ನಂತರ ಪೊನ್ನಚ್ಚಿ, ಅದಾದ ನಂತರ ಪುದುತೋಟ. ವಾಲ್ಪರೆಯಲ್ಲಿ ಕಾರ್ಮಿಕರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಅದು ಯಾವುದಂತಂದ್ರೆ ಸಿಂಹಬಾಲದ ಕೋತಿ. ವಾಲ್ಪರೆಯಿನ ದುರಂತ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಇಷ್ಟನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಆಯಿತು. ಆಕೆ ನಮ್ಮ ಕೈಲಿದೆ. ಲೇಖಕಿಯ ಪತಿಗೆ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲಿದ್ರು. ಅದಾದ ನಂತರ ಲೇಖಕಿ ಸಂಶೋಧನೆ ಎಂದು ಸೇರಿದ ಇನ್ಸ್ಟಿಟ್ಯೂಟ್ನ ಹೆಸರು ಯಾವುದು ಅಂದರೆ ಟಾಟಾ. ಅದಾದ ನಂತರ ಪ್ಲೇವಿಯಾ, ಮುಂಬೈನ ಪ್ರಸಿದ್ಧ ನ್ಯಾಯವಾದಿ. MCQ ಅಲ್ಲಿ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ, ಅದು ಪ್ಲೇವಿಯಾ. ಅದಾದ ನಂತರ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಾಗ್ತಾರೆ. ಇದು MCQ ಅಲ್ಲಿ ನೋಡಿದ್ವಿ, ಬೆಟ್ಟ ಸ್ಥಳದಲ್ಲೂ ಬಂದಿದೆ. ದುರಾಸೆ ಹುಡುಗನನ್ನು ನಿರಾಕರಿಸಿದರು ನಿಶಾ ಶರ್ಮಾ. ಇದಿಷ್ಟನ್ನ ನೋಡ್ಕೊಂಡ್ಬಿಟ್ರೆ ಆಯಿತು. ಅದಾದ ನಂತರ ಕನ್ನಡವನ್ನು ಕಟ್ಟುವ ಕೆಲಸ ಏನಂತಂದ್ರೆ ದ್ವೀಪಜೀವಿಗಳು. ಸ್ಥಳೀಯ ಭಾಷೆಯನ್ನು ಕಲಿಯದ ಅನ್ಯ ಭಾಷೆಗಳು ದ್ವೀಪಜೀವಿಗಳಾಗುತ್ತಾರೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದರು CNR ರಾವ್. ಕನ್ನಡಿಗರು ಉದ್ಯೋಗ ವಿಷಯದಲ್ಲಿ ಭೀತಿಗೊಂಡಿದ್ದಾರೆ. 4ನೇದು ಏನಂದ್ರೆ ಮಾಧ್ಯಮ ಪ್ರಶ್ನೆ ನಮಗೆ ಬಗೆಹರಿಸಲಾರದ ಸಮಸ್ಯೆ. MCQ ಅಲ್ಲಿ ನೋಡಿದ್ವಿ. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವರು ಕನ್ನಡಿಗರು. ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಪ್ರತಿಯೊಬ್ಬ ಕನ್ನಡಿಗರು ಪ್ರತಿ ಅಂಗುಲದಲ್ಲಿ ಕನ್ನಡಿಗನಾಗಿರಬೇಕು. ದಣಿಗಳ ಬೆಳ್ಳಿ ಲೂಟ. ಅದಾದ ನೋಡೋದಾದ್ರೆ ದಣಿಗಳ ಹೆಸರು ವೆಂಕಪ್ಪಯ್ಯ. ದಣಿ ಎಂದಿಗೂ ಒಕ್ಕಲ್ ಮಕ್ಕಳನ್ನು ನಂಬುವುದಿಲ್ಲ. ಪಡಿಯಿಲ್ಲದ ಇದು ಯಾರು ಅಂತಂದ್ರೆ ಚಿನ್ನಮ್ಮ. ಬೆಳ್ಳಿ ಲೂಟ ಬಣ್ಣ ಮತ್ತು ಗಂಭೀರ್ಯವನ್ನು ಕಳ್ಕೊಂಡಿತ್ತು. ದಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೂಟ ಮೂಕ ಸಾಕ್ಷಿ. ದಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಅಂದ್ರೆ ಶಾಂಭವಿ. ಬದುಕನ್ನು ಪ್ರೀತಿಸಿದ ಸಂತ. ಅಗತ್ಯ ಮಾಹಿತಿಗಳನ್ನ ಕ್ರೋಢೀಕರಿಸುವ ಎಲೆಕ್ಟ್ರಾನಿಕ್ ಸಾಧನ ಅಂತಂದ್ರೆ ಅದು ಚಿಪ್. ನೆಕ್ಸ್ಟ್, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ದೇವರ ಬಂಧುಗಳು. ಕಲಾಂ ಅವರ ಆತ್ಮಚರಿತ್ರೆ. ವಿಂಗ್ಸ್ ಆಫ್ ಫೈರ್. ವಿಜ್ಞಾನದ ಅಡಿಪಾಯ, ಪ್ರಶ್ನೆ ಕೇಳುವುದು. ಭೂಮಿ ಮೇಲಿನ ಮೊದಲ ವಿಜ್ಞಾನಿಯ ಮಗು. ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದಾಗ ಅದು ಚೆನ್ನೈನಲ್ಲಿದ್ದರು. ಕಲಾಂ ಶಿವಸುಬ್ರಹ್ಮಣ್ಯ ಅಯ್ಯರ್. ಇವರು ಯಾರಂತಂದ್ರೆ, ಒಂದು ನಿಮಿಷ, ಇವ್ರದ್ದು ಆನ್ಸರ್ JV ಸುಂದರಂ. ಇವರು ರಕ್ಷಣಾ ಇಲಾಖೆಯ ನಿರ್ದೇಶಕರಾಗಿದ್ದರು. ಕಲಾಂ ಅವರು ಸಂದರ್ಶಕ ಪ್ರೊಫೆಸರ್ ಆಗಿದ್ದು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ. ತಿರುಳುಗನ್ನಡದ ಬೆಳ್ಳುಡಿ. ಇಲ್ಲಿ ರಾಮಾಯಣ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದ್ದು. ಶೇಷನು ರಾಮಾಯಣದ ಕಥೆಯನ್ನ ವಾತ್ಸಾಯನಿಗೆ ಹೇಳಿದನು. 3ನೇ ಆನ್ಸರ್, ರೊಜ್ಜಮಪ್ಪ ಗದ್ಯದಲ್ಲಿ ಕತೆ ಹೇಳಬೇಕೆಂದು ಮನೋರಮೆ ಕೇಳುವಳು. ಮನೋರಮೆಗೆ ಬಹುಮಾನವಾಗಿ ಎನ್ನನ್ನೇ ಅನು ಕೊಡುವೆನೆಂದಳು. ವಸುತೆಗೆ ಒಡೆ ನೆನೆಸಿದವನು ರಾಮಚಂದ್ರ. ಕನ್ನಡವು ಕಸ್ತೂರಿಯಲ್ಲವೇ ಅಂದರು ಮನೋರಮೆ. ಚಹಾ ಹಳ್ಳಿ ಹೋಟೆಲ್. ಕಲಿಯುವುದು ಅಮೃತ ಅಂದ್ರೆ ಚಹಾ. 3 ಗಾಲಿನ ಕುರ್ಚಿಯಲ್ಲಿ ಬರುತ್ತೆ ಚಹಾದ ಅಂಗಡಿಯಲ್ಲಿ, ಹಳ್ಳಿ ಚಹಾದ ಅಂಗಡಿಯಲ್ಲಿ. ಯಾರಿಗೆ ಜಾಸ್ತಿ ಬಾಯಿ ಚಪ್ಪಲ ಇರುತ್ತೆ ಅಂದ್ರೆ ಅದು ವೃದ್ಧರಿಗೆ. ಹೆಡ್ ಮಾಸ್ಟರ್ ಬಗ್ಗೆ ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡ್ತಾರೆ. ಲೇಖಕಿ ಹೇಳುವ ಹಳ್ಳಿ ಹೋಟೆಲ್ ಹೆಸರು ಅಂತಂದ್ರೆ ಅದು ಚಂದ್ರಭವನ. ಹಳ್ಳಿ ಹೋಟೆಲ್ಗಳಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನ ಆಗ್ತಾ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೀ. ಆಲ್ರೆಡಿ ಉತ್ತರ ಕೊಟ್ಟು ಬಿಟ್ಟಿದ್ದೇನೆ. ಎಲ್ಲ ಕ್ವಶನ್ಸ್ ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೆಲ್ಲ ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ. ನೀವು ಒಂದ್ಸಲ ಗ್ಲಾನ್ಸ್ ಮಾಡಬೇಕಾಗುತ್ತೆ ಅಷ್ಟೇ. ನೀವು ನೋಡಲೇಬೇಕು ಇದನ್ನೆಲ್ಲ. ಯಾಕಂದ್ರೆ 80 ಅಂಕದ ಪ್ರಶ್ನೆ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲ 80 ಅಂಕಕ್ಕೆ ಏನು ಓದಬೇಕು ಎಲ್ಲ ಕೊಡ್ತಾ ಇದ್ದೇನೆ. ಮಾದರಿ ಇಲ್ಲಿ ಕೊಟ್ಟಿದ್ದೇನೆ. ಮಾದರಿ 3 ಪ್ರಾಕ್ಟೀಸ್ ಪೇಪರ್ನ ಕೊಟ್ಟಿದ್ದೀನಲ್ಲ. ಪ್ರಾಕ್ಟೀಸ್ ಪೇಪರಿಂದ ನೀವು ಇದನ್ನು ಓದಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. IMP. ವಾಲ್ಪರಿಗೆ ಬಂದ ಬ್ರಿಟಿಷ್ ಪ್ರಜೆ ಟಾರ್ಗೆಟ್ ಮಾರ್ಕ್ಸ್. ಇಲ್ಲಿಂದ ನಾನು ಏನು ಕೊಡ್ತೀನಿ ಅಂತಂದ್ರೆ
ಇದು ಹೊಂದಿಸಿ ಬರೆಯಿರಿ ಇದಕ್ಕೂ ಬರುತ್ತೆ. ಅದಾದ ನಂತರ ನೀವು ಸಂದರ್ಭ ಬರೆಯುವಾಗ ಅಥವಾ ಒಂದಂಕದ ಪ್ರಶ್ನೆ ಕೇಳಿದಾಗ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗ ಒಂದೊಂದಾಗಿ ನಾನು ಹೇಳ್ತಾ ಕದಡಿದ ಸಲಿಲ ಕವಿ ಹೆಸರು ಏನಂದ್ರೆ ನಾಗಚಂದ್ರ. ಒಂದು ಸಂದರ್ಭ ಬರೆಯುವಾಗ ಏನಾಗುತ್ತೆ, ಕವಿ ಹೆಸರು, ಕವಿಯ ಒಂದು ವರ್ಕ್ ಅನ್ನ ಬರೆದು, ಕೃತಿ ಅಥವಾ ಗದ್ಯವನ್ನು ಬರೆದು, ಆಮೇಲೆ ಯಾವ ಪಾಠದಿಂದ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂತ ಬರೆದ್ರೆ ಅವಾಗ 3 ಅಂಕ ನಮಗೆ ಸಿಗುತ್ತೆ. ಸೊ ಹೀಗಾಗಿ ಇವನ್ನೆಲ್ಲ ಕೊಟ್ಟಿದ್ದೀನಿ. ಒಂದೊಂದಾಗಿ ನಾವು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ವಚನಗಳು ಅಂದ್ರೆ ಬಸವನವರು ಉರ್ಲಿಂಗ ಪದ್ಯವೇಶ, ಇನ್ನು ಹುಟ್ಟದಲ್ಲಿ ನಾರಿಯರನವರು ಕುಮಾರವ್ಯಾಸ, ಬಗೆ ಮಾರ್ಗನೆಂಬರೆ ಪುಲಿಗೆರೆ ಸೋಮನಾಥ, ಜಾಲಿ ಮರದಂತೆ ಪುರಂದರದಾಸ. ಅದಾದ ನಂತರ ಹಬ್ಬಲಿಯವರ ರಸಬಳಿ ಜನಪದ, ಬೆಳಗು ಜಾವ ದರಬೇಂದ್ರೆ, ಮುಂಬೈ ಜಾತಕ ಅಂದ್ರೆ ಜಿ.ಎಸ್. ಶಿವರುದ್ರಪ್ಪ, ಶಿಲ್ಬೇರಿದ್ದಾನೆ ಕೆ.ಎಸ್. ನಿಸಾರಮ್ಮ, ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ಧಮಸೆ, ಅತಿ ಚಿತ್ತ ಮತ್ತು ಟಿ.ಎಲ್. ಇದು ಹೊಂದಿಸಿ ಬರೆಯಿರಿ ಫಿಕ್ಸ್ ಮಾರ್ಕ್ಸ್. ಒಮ್ಮೆ ಏನಾಗುತ್ತೆ ಸುಖನೆ ಮಾಡ್ತೀವಿ ಫಿಕ್ಸ್ ಮಾರ್ಕ್ಸ್ ಯಾವುದಕ್ಕೆ ಹೊಂದಿಸಿ ಬರೆಯಿರಿ. ಅದಾದ ನಂತರ ಇಲ್ಲಿ ಆಕೃತಿ ಹೆಸರು, ಆಕರ ಕೃತಿ ಹೆಸರು ಅಂತಂದ್ರೆ ಕದಡಿದ ಸಲಿಲಂ ತಿಳಿವಂದದೆ, ರಾಮಚಂದ್ರ ಚರಿತ್ರ ಪುರಾಣ ಅಥವಾ ಪಂಪರಾಮಾಯಣ, ಬಸವನವರು ಸಮಗ್ರ ವಚನ ಸಂಪುಟ. ಅದಂತೆ ಸೇಮ್ ಉರ್ಲಿಂಗ ಬಿದ್ದಿ, ಇನ್ನು ಹುಟ್ಟಿದ್ರಲ್ಲಿ ನಾರಿಯರನ್ನು ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ, ಪಯ್ಯಂ ಬಾಲಗಣಮರೆ ಸೋಮೇಶ್ವರ ಶತಕದಿಂದ ಆಯ್ದುಕೊಳ್ಳಲಾಗಿದೆ. ಜಾಲಿಯ ಮರದಂತೆ ಪುರಂದರ ಸಾಹಿತ್ಯ ದರ್ಶನ, ಹಬ್ಬಲಿ ಅವರ ರಸಬಳ್ಳಿ ಕರ್ತಿ ಹಾಡು, ಬೆಳಗು ಜಾವ ಅಂತಂದ್ರೆ ಮುಕ್ತಕಂಠ, ಮುಂಬೈ ಜಾತಕ, ತೆರೆದ ದಾರಿ, ಶಿಲ್ಬೆ ಇರುತ್ತಾನೆ, ವ್ಯಕ್ತಿ ಪ್ರಕರಣಗಳು, ಒಂದು ಹೆಚ್ಚಿಗೆ ಇಡ್ತೀನಿ ಕವಿತೆ 2006, ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವನ, ಇದು ಇಂಪಾರ್ಟೆಂಟ್. ಒಮ್ಮೆ ನಗುತ್ತೇವೆ ನಾನೆಂಬ ಮಾಯಿ, ಇಲ್ಲಿಂದ ಬರಬೇಕು ನಾನೆಂಬ ಮಾಯಿ. ಇಲ್ಲಿ ಪದ್ಯ ಶೈಲಿ ಕದಡಿದ ಸಲಿಲಂ ತಿಳಿಯುವಂದರೆ ಚಂಪು. ಅದಾದ ನಂತರ ಬಸವಣ್ಣವರ ವಚನಗಳು ವಚನ, ಇನ್ನು ಹುಟ್ಟದಿರಲಿ ನಾರಿಯನ್ನು ಷಟ್ಪದಿ, ಪಗೆ ಬಾಲಗನೆಂಬರೆ ಅದು ಶತಕ ರೂಪದಲ್ಲಿದೆ, ಜಾಲಿ ಮರದಂತೆ ಕೀರ್ತನೆ, ಹಬ್ಬಲಿಯವರ ರಸಬಳಿ ಜನಪದ, ಬೆಳಗು ಜಾವ ಅದು ಸುನೀತದಲ್ಲಿದೆ. ನೆಕ್ಸ್ಟ್ ಒಂದು ಅವರ ಅಂಕಿತ ನಾಮ ಅಥವಾ ಕಾವ್ಯನಾಮ ಬಿರುದನ್ನ ಒಂದ್ಸಲ ನೋಡೋದಾದ್ರೆ ಇಲ್ಲಿ ಇಂಪಾರ್ಟೆಂಟ್, ಜಸ್ಟ್ ಒಂದ್ಸಲ ನೋಡ್ಕೊಂಡ್ಬಿಡಿ ಏನಾಗುದಿಲ್ಲ. ನಾಗಚಂದ್ರ ಅಭಿನವ ಪಂಪ. ಅದಾದ ನಂತರ ಬಸವಣ್ಣವರು ಭಕ್ತಿ ಭಂಡಾರಿ, ಬಸವಣ್ಣವರು ಕೂಡಲ ಸಂಗಮ ದೇವ ಅಂತ ಕರೀತಾರೆ, ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅದಾದ ನಂತರ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಪುಲಿಗೆರೆ ಸೋಮನಾಥ ಅಂದ್ರೆ ಹರಿಹರ ಶ್ರೀ ಚಂದ್ರ ಸೋಮೇಶ್ವರ, ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ, ಧರಾವೇಂದ್ರ ಅಮೆರಿಕಾತನ ಇರ್ತ, ಜೆ. ಶಿವರುದ್ರಪ್ಪ ರಾಷ್ಟ್ರಕವಿ, ಪುರಂದರದಾಸರು ಪುರಂದರ ಬಿಟ್ಟರು. ಇಲ್ಲಿ ಇದೆ ನೋಡಿ ಹೊಂದಿಸಿ ಬರೆಯಿರಿ. ಆಲ್ರೆಡಿ ಹೊಂದಿಸಿ ಬರೆದಿದ್ದೀನಿ, ನೀವು ಎಲ್ಲವನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿದೆ ಹೊಂದಿಸಿ ಬರೆಯಿರಿ. ನಾಗಚಂದ್ರ ಅಂದ ತಕ್ಷಣ ಏನು, ಕದಡಿದ ಸಲಿಲಂ ತಿಳಿಯುವಂಥದ್ದು, ಪಗೆ ಬಾಲಗನೆಂಬರೆ ಶತಕ, ಬೆಳಗು ಜಾವ ಅಂದ್ರೆ ಮುಕ್ತಕಂಟಕ, ಟಿ. ಎಲ್ಲಪ್ಪ ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೆ ಸುಖನೆ ಮಾಡುತ್ತೆ, ಕರ್ನಾಟಕ ಭಾರತ ಕಥಾಮಂಜರಿ, ಕುಮಾರವ್ಯಾಸ ಮಾದರಿ, ಇವೆಲ್ಲ ಇಂಪಾರ್ಟೆಂಟ್ ಕೊಡ್ತೀನಿ. ಮುಂದೆ ಉರ್ಲಿಂಗ ಬಿದ್ದಿ ವಚನಗಳು, ಹಬ್ಬಲಿಯವರ ರಸಬಳ್ಳಿ ಜನಪದ, ಮುಂಬೈ ಜಾತಕ ಅಂದ್ರೆ ತೆರೆದ ದಾರಿ, ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ, ಎಂಗೇಜಿಂಗ್ ಇದೆ. ಕೆ.ಎಸ್. ನಿಸಾರಮ್ಮ ಅಂದ್ರೆ ಶಿಲ್ಬೆ ಇರುತ್ತಾನೆ, ಚಂಪು ನಾಗಚಂದ್ರ, ಬಸವಣ್ಣವರು ಅಂತಂದ್ರೆ ಕೂಡಲ ಸಂಗಮ ದೇವ, ಜಾಲಿ ಮರದಂತೆ ಪುರಂದರದಾಸರು, ಒಂದು ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ಧಮಸೆ, ಸುಖನೆ ಮಾಡ್ತೀವಿ, ಒಮ್ಮೆ ನಗುತ್ತೇವೆ. ಇಲ್ಲಿದೆ ನೀವೆಲ್ಲ ಇದನ್ನು ಮಾತ್ರ 5 ನೋಡ್ತಾ ಹೋಗ್ಬೇಕಾಗುತ್ತೆ. 2 ಅಂಕದ ಪ್ರಶ್ನೆಗಳನ್ನ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇದ್ದೇನೆ, ನೀವು ನೋಡ್ತಾ ಹೋಗ್ಬೇಕಾಗುತ್ತೆ ಅಷ್ಟೇ. ತುಂಬಾ ಇಂಪಾರ್ಟೆಂಟ್. ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿದ, ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೀನಿ. ಬಹುರೂಪಿಣಿ ವಿದ್ಯೆಯ ರಾವಣಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು. ನೆಕ್ಸ್ಟ್ ಇಲ್ಲೆಲ್ಲ ಇದೆ. ರಾವಣನು ಈಗ ಯಾವುದಾದ್ರು ನಾನು ಮಾಡ್ತಾ ಹೇಳ್ತೀನಿ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು, ಏನೇನು ಬೇಡ್ಕೊಳ್ತಾಳೆ, ರಾವಣ ತನ್ನ ವಿವೇಕಿನ ಕೈಯೇ ಕಟ್ಕೊಂಡ, ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಪಗೆಯ ಬಾಲಗನೆಂಬರೆ, ಯಾರಿಂದ ಯಾವುದನ್ನು ಕಲಿಬೇಕಂತ ಸೋಮನಾಥ ಹೇಳ್ತಾನೆ, ಕೊಟ್ಟುಬಿಟ್ಟಿದ್ದೀನಿ ನೋಡಿ. ವೀರ ಮತ್ತು ರೋಗಿ ಯಾವ ಗುಣ ಇರಬೇಕು ಕೊಟ್ಟಿದ್ದೀನಿ, ಶುಚಿ ಮತ್ತು ಕೊಟ್ಟುಬಿಟ್ಟಿದ್ದೀನಿ. ಅದಾದ ನಂತರ ಇನ್ನು ಗದ್ಯ ಭಾಗದಿಂದ 2 ಅಂಕದ ಪ್ರಶ್ನೆ. ಬಸ್ಲಿಂಗನಿಗೆ ಅದು ಪುರುಸೋತಿಲ್ಲ, ಇಂಪಾರ್ಟೆಂಟ್. ನೆಕ್ಸ್ಟ್ ಸಿದ್ಲಿಂಗ್ ಏನು ಹೇಳ್ತಾನೆ, ಮಗು ಹುಷಾರಿಲ್ಲ, ಸಿಂಗು ಸ್ವಾಮಿ ತೋರಿಸ್ಬೇಕು, ಓಕೆ ತೋರಿಸ್ರಿ. ಅದಾದ ನಂತರ ಬಸ್ಲಿಂಗನಿಗೆ ತನ್ನ ಕಷ್ಟದ ಮುಂದೆ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಇದು ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಪ್ರಶ್ನೆ. ಎಲ್ಲ ಕೊಟ್ಟಿದ್ದೀನಿ, ಒಂದ್ಸಲ ಓದ್ಕೊಂಡ್ಬಿಡಿ ಎಲ್ಲ. ಇನ್ನು ನೆಕ್ಸ್ಟ್ ಕನ್ನಡವನ್ನು ಕಟ್ಟುವ ಕೆಲಸ, ಹಾಮನಾಗ ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ, ಕ್ವಶನ್ಸ್ ಇಲ್ಲಿದೆ. ಯಾಕೆ ಇಲ್ಲಿದೆ, ರಾಜಮನ ಸಂತಿ ವರದಿ, ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್. ಇಂಗ್ಲೀಷ್ ಶಿಕ್ಷಣ ಇದು ಬೇಡ ಅಷ್ಟೇ, ಇದು ಇಂಪಾರ್ಟೆಂಟ್ ಆಗುತ್ತೆ, ಒಂದ್ಸಲ ಇದನ್ನು ಓದ್ಕೊಳ್ಳಿ. ವಿಡಿಯೋನ ಕೊನೆ ದಯವಿಟ್ಟು ಹೇಳ್ತಾ ಇದ್ದೀನಿ. ಕನ್ನಡದ ಸಮಸ್ಯೆಗಳು ಇಲ್ಲಿದೆ. ಬದುಕನ್ನು ಪ್ರೀತಿಸಿದ ಸಂತ ಎಚ್. ಆರ್. ರಾಮಕೃಷ್ಣ ರಾವ್. ಕಲಾಂ 1, 2, 3 ಇಂಪಾರ್ಟೆಂಟ್, ಉತ್ತರನೂ ಅಲ್ಲೇ ಇದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಫಿಕ್ಸ್ ಇದು ಕ್ವಶನ್. ಕಲಾಂ ಎಷ್ಟು ಹೇಳಿದ ಯಶಸ್ಸಿನ ಮಂತ್ರ, ಇದು ಇಂಪಾರ್ಟೆಂಟ್ ಆಗುತ್ತೆ. 4 ಪ್ರಶ್ನೆ ಇದೆ, ಓದ್ಕೊಂಬಿಡಿ. ಇಲ್ಲಿದೆ ಇಂಪಾರ್ಟೆಂಟ್. ಕಟ್ಟಡ ಹೇಗಿದೆ, ಭಾವಗೀತೆ ಈ ದೇಶದಲ್ಲಿ ಎಲ್ಲಿದೆ, ಫಿಕ್ಸ್ ಪ್ರಶ್ನೆ, ಇದು ಫಿಕ್ಸ್ ಪ್ರಶ್ನೆ ಆಗುತ್ತೆ, ಓದಲೇಬೇಕು ನೀವು, ಮರೆಯುವಾಗಿಲ್ಲ. ಉತ್ತರನ ಕೊಟ್ಟಿದ್ದೀನಿ, ಓದಿ. ಗಿಡ್ ಮಾಸ್ಟರ್ ಶಾಲೆಯಲ್ಲಿ ಹುಡುಗರು, ಗಿಡ್ ಮಾಸ್ಟರ್ ಓಕೆ ಇದೆ. ಕೃಷ್ಣಗೌಡ ನಾನೇ, ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ, ನಿರೂಪಕರು ಹೇಳಿದ್ದೇವೆ, ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಕಂಬದ ಮೇಲೆ ಬೀಳೋದು, ಇದನ್ನು ನೋಡ್ಕೊಳ್ಳಿ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದು ಬಂದದ್ದು ಹೀಗೆ, ಕೃಷ್ಣೇಗೌಡನ ಆನೆ ಮೂಡಿಗೆರೆ, ಇದನ್ನು ನೋಡು. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಬೇಕು, ಅಂದಾಗ ಮಾತ್ರ ನೀವು 80ಕ್ಕೆ 80 ಅಂಕ ನೀವು ತೆಗೆದುಕೊಳ್ತೀರಾ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. ಇದಾದ ನಂತರ ನೆಕ್ಸ್ಟ್ ನಾನು ಸಂದರ್ಭ ಪ್ರಶ್ನೆ ಕೊಡ್ತೀನಿ.
ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಈಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಕುಮಾರವ್ಯಾಸ ಎನ್ನಲವು ಮುನ್ನಾರು ನೆನೆದವರುಂಟು. ಇಲ್ಲಿ ಕೊಟ್ಟಿದ್ದೀನಿ ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಕೊಟ್ಬಿಟ್ಟಿದ್ದೀನಿ. ವಿತ್ ಆನ್ಸರ್ ಇಲ್ಲೇ ಇದೆ. ನೀವು ಇದನ್ನು ಫಾಲೋ ಅಪ್ ಮಾಡಿದ್ರೆ ಸಾಕು, 80 ಅಂಕ ನಿಮ್ಮ ಕೈಯಲ್ಲಿದೆ ಅಷ್ಟೇ. ಕೊಟ್ಟಿದ್ದೀನಿ. ಕಲಿಬೀಮನ್ನೇ ಮಿಡುಕುಳ್ಳ ಗಂಡನು ಫಿಕ್ಸ್. ಇದು ಇಂಪಾರ್ಟೆಂಟ್ ಆಗುತ್ತೆ, ಒಂದ್ಸಲ ಕೇಳಿದ್ದು. ಒಬ್ಬರನ್ನಾಳದಾರಿರಿ ಗಂಡರು, ನೀವು 5 ಲೋಕದ ಭಂಡರು. ಇದು ಇಂಪಾರ್ಟೆಂಟ್ ಆಗುತ್ತೆ. ಹಬ್ಬಲಿಯವರ ರಸಬಳ್ಳಿ ಇಲ್ಲಿದೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಬಂಗಾರ ನಿನಗೆ ಸ್ಥಿರವಲ್ಲ, ಇಂಪಾರ್ಟೆಂಟ್. ಹಿತ್ತಾಳಿಗಿಂತ ಬಲುಹೀನ ನೀ ತಂಪ ನನ್ನ ತವರಿಗೆ. ಜ್ಯೋತಿ ನಿನ್ಯಾರ ಹೋಲರ ನೆತ್ತಿ ಮೇಲಿರುವ ಶಿವಬಲ್ಲ. ಬಾಳ ಮರುಗ್ಯಾಳ ಮನದಾಗ. ಹಬ್ಬಲಿಯವರ ಫಿಕ್ಸ್, ಹಬ್ಬಲಿಯವರ ರಸಬಳ್ಳಿ. ಒಂದು ಹೂ ಹೆಚ್ಚಿಗೆ ಇಡ್ತೀನಿ, ಶ್ರೀಮತಿ ಲಲಿತಾ ಸಿದ್ದಬಸಯ್ಯ. ಅಲ್ಲಿಯ ಮಾತು ಅವನಿಗೆ ಸಸೆಮೇರ ಬರದು, ಮಾತೆ ಮರೆತು ಹೋಗಿದೆ ಕಣೆ. ಆನ್ಸರ್ನು ಕೊಟ್ಟಿದ್ದೀನಿ. ಎಷ್ಟು ಆನ್ಸರ್ ಕೊಟ್ಟಿದ್ದೀನಿ ಅಷ್ಟು ಬರಲೇಬೇಕಾಗುತ್ತೆ. ಆಪರೇಷನ್ ಆಗಬೇಕು, ಪರವಾಗಿಲ್ವಾ, ಫಿಕ್ಸ್. ಆನ್ಸರ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿದ್ದಾನ. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ, ಫಿಕ್ಸ್ ಪ್ರಶ್ನೆ. ಬಸ್ಲಿಂಗ ನೀನು ತುಂಬ ಒಳ್ಳೆಯವನು, ಈ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ ಈ ಬಾರಿ. ಒಂದ್ಸಲ ನೋಡ್ಕೊಂಡಿದ್ದೀನಿ ಅವನು. ಅವನು ನನ್ನಷ್ಟೇ ಒಳ್ಳೆ ಡಾಕ್ಟ್ರು, ಏನು ತಪ್ಪು ತಿಳಿಯಬೇಡ. ಆಯ್ಕೆ ನಮ್ಮ ಕೈಯಲ್ಲಿದೆ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ, ಇಂಪಾರ್ಟೆಂಟ್. ಮತ್ತೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸ್ಲಿಲ್ಲ. ವಿಡಿಯೋನ ಕೊನೆ ತನಕ ನೋಡಿ, ಒಂದು ಸ್ವಲ್ಪ ಟೈಮ್ ಅನ್ನು ನೀವು ಸ್ಪೆಂಡ್ ಮಾಡಬೇಕಾಗಿದೆ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ, ಫಿಕ್ಸ್ ಪ್ರಶ್ನೆ. ಈ ಅದೃಷ್ಟ ನಿನಗೂ ಇತ್ತಲ್ಲೇ, ಸೀತಾ ಕೇಳ್ತಾರೆ ಅವರು, ಕವಿತ್ರಿ. ಇಂಪಾರ್ಟೆಂಟ್. ಆನ್ಸರ್ನು ಕೊಟ್ಟಿದ್ದೀನಿ, ನೋಡ್ತೀನಿ. ಪದ್ಯಂ ವಂದ್ಯಂ ಗದ್ಯಂ ಹೃದಯಂ ಫಿಕ್ಸ್. ಕನ್ನಡ ಕಸ್ತೂರಿಯಲ್ಲವೇ ಅಂತ ಹೇಳ್ತಾರೆ. ಇದನ್ನು ನೋಡ್ಕೊಳ್ಳಿ, ಲಾಸ್ಟ್ ಇರಲಿ, ಪರವಾಗಿಲ್ಲ. ಕೃಷ್ಣೇಗೌಡ ನಾನೇ. ಇದು 2 ಅಂಕಕ್ಕೂ ಇದೆ, ಇಲ್ಲಿನೂ ಇದೆ. 2 ಅಂಕಕ್ಕೆ ಬಂದರೆ 3 ಅಂಕಕ್ಕೆ ಸೇಮ್ ಕೇಳಲ್ಲ, 3 ಅಂಕಕ್ಕೆ ಬಂದರೆ 4 ಅಂಕಕ್ಕೆ ಇದ್ರ ಮೇಲೆ ಪ್ರಶ್ನೆ ಕೇಳಲ್ಲ, ಅದನ್ನ ನೆನ್ಪಿಟ್ಕೊಂಬಿಡಿ. ಆನೆ ಸಾಕುವುದು ಅಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ಇಂಪಾರ್ಟೆಂಟ್ ಪ್ರಶ್ನೆ. ಆನೆಗೂ ಮಾನ ಮರ್ಯಾದೆ ಇರುತ್ತೆ, ತಿಳ್ಕೊ, ಫಿಕ್ಸ್. ಇದು ಇಂಪಾರ್ಟೆಂಟ್, ಸ್ವಲ್ಪ ಮೀಡಿಯಂ ರೇಂಜ್ಗೆ. ವೆಪನ್ಸ್ ನಮಗೆ ಮುಖ್ಯ, ಫಿಕ್ಸ್. ನೀನು ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು, ಇದನ್ನು ಓದ್ಕೊಳ್ಳಿ. ಡ್ರೈವರ್ನ ಎತ್ತಲಾಗೋದಾ, ಇಲ್ಲೇ ಇದ್ನಲ್ಲ. ಕುಶಾಲಿಂಗ್ ಅಂತ ಸೊಂದಿಲ್ ಬೀಸಿದ್ರೆ ಸಾಕಲ್ಲ. ಇದು ಅಷ್ಟೊಂದು ಸ್ವಲ್ಪ ಆಗುತ್ತೆ, ಓದ್ಕೊಂಡ್ಬಿಟ್ಟು ಸ್ವಲ್ಪ. ಕೃಷ್ಣೇಗೌಡ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ. ಇದು ಇಂಪಾರ್ಟೆಂಟ್. ನನಗೇನು ಈ ನಾಯಿ ಕಂಡ್ರೆ ಪ್ರೀತಿನ ಸ್ವಾಮಿ, ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆಗವು. ಇಲ್ಲಿದೆ ನೋಡಿ. MCQ ಬಂದರೆ ಇದು ಸಂದರ್ಭ ಬರಲ್ಲ, ನೆನ್ಪಿಟ್ಕೊಂಡ್ಬಿಡಿ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನ ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಅಲ್ಲಿ ಏನಾದರೂ ಇವ್ರಿಗೆ ಪ್ರೆಸಿಡೆಂಟ್ ಹೇಳ್ತಾರೆ, ಕಾನ್ ಸಾಹೇಬ್ರಿಗೆ. ಕಂಬದ ಮಾಲೆ ಯಾಕೋ ಕೈಲಾಸ ಕಂಡು ಹಾಗಿದೆಯಲ್ಲ, ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಸರ್. ನೆಕ್ಸ್ಟ್, ಆನೆ ಬೇಲಿ ದಾಟಿ ಹೋಯ್ತು. 2 ಅಂಕಕ್ಕೆ ಏನಾದರೂ ಕೇಳಿಲ್ಲ, 1 ಅಂಕಕ್ಕೆ ಏನಾದರೂ ಕೇಳಿಲ್ಲ, 3 ಅಂಕಕ್ಕೆ ಕೇಳ್ತಾರೆ. ಕೋವಿ ಇದೆ, ಕೋವಿ ಸಿಕ್ಕಿದೆ ಅಂದರೆ ಹೆಣ ಸಿಕ್ಕಿಲ್ಲ, ಇಷ್ಟ ಆಯಿತು. ಅದು ಇಂಪಾರ್ಟೆಂಟ್ ಪ್ರಶ್ನೆ. 4 ಅಂಕದ ಪ್ರಶ್ನೆಯನ್ನು ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಕದಡಿದ ಸಲಿಲಂ ತಿಳಿ ಬಂದಿದೆ. ರಾಮನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಇಲ್ಲಿದೆ ಒಂದು ಪ್ರಶ್ನೆ, ಇವೆರಡು ಪ್ರಶ್ನೆಯನ್ನು ಓದ್ಕೊಳ್ಳಿ. ಇದು ಫಿಕ್ಸ್ ಪ್ರಶ್ನೆ. ಕದಡಿದ ಸಲಿಲಂ ತಿಳಿ ಬಂದಿದೆ. ಈ ರೀತಿ ಕೆಳಗಿನ ಪದ್ಯಭಾಗವನ್ನು ಏನು 2024-25 ಏನು ಕ್ವಶನ್ ಬ್ಯಾಂಕ್ ಬಿಟ್ರಲ್ಲ, ಆವಾಗ ಈ ರೀತಿ ಪ್ರಶ್ನೆಗಳನ್ನ ಆಡ್ ಮಾಡಿದ್ದಾರೆ. ಅಲ್ಲೇ ಪ್ರಶ್ನೆ ಇರುತ್ತೆ, ಅಲ್ಲೇ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ಪ್ರಶ್ನೆಯನ್ನು 3 ಪ್ರಶ್ನೆ ಕೇಳ್ತಾರೆ, ಈ ರೀತಿ ನಾವು ಉತ್ತರ ಬರೀಬೇಕಾಗುತ್ತೆ ಅಷ್ಟೇ.
ಇಲ್ಲೊಂದಿದೆ. ಇದು ಫಿಕ್ಸ್ ಪ್ರಶ್ನೆ. ಉರ್ಲಿಂಗ ಪ್ರತಿವಚನ. ಈ ರೀತಿ ಒಂದು ಪ್ರಶ್ನೆ ಕೊಡುವಂತ ಸಾಧ್ಯತೆ ಇದೆ ಈ ಸಾರಿ. ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆಯಲ್ಲ, ಗುರು ಹೇಗೆ ವರ್ತಿಸಬಾರ್ದು ಈ ರೀತಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅಲ್ಲಿದೆ 4 ಅಂಕದ ಪ್ರಶ್ನೆನ ಇಲ್ಲಿ ನೋಡೋದಾದ್ರೆ, ಸ್ವಗತದ ನುಡಿಗಳು. ಇದು ಇಂಪಾರ್ಟೆಂಟ್. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ಇದು ಅದನ್ನ ಹೇಳಿದ್ನಲ್ಲ, ಕೆಲವು 3 ಪ್ರಶ್ನೆ ಕೊಡ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು ಅಂತ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? 3 ಪ್ರಶ್ನೆಗಳನ್ನು ವಿವರಿಸಿ. ಈ ಸಲ ಕೇಳುವಂತ ಸಾಧ್ಯತೆ ಇದೆ. ಇದು ಈ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಕೆಲವು ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ. ಮುಂಬೈ ಜಾತಕ. ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. 4 ಅಂಕದ ಪ್ರಶ್ನೆಯಲ್ಲಿ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಣವನ್ನು ಉಪಯೋಗಿಸಿಕೊಂಡಿದ್ದು. ಮುಂಬೈ ಜಾತಕ ನಗರ ಜೀವನವನ್ನು ವಿಶ್ಲೇಷಿಸಿ. ಈ ಪ್ರಶ್ನೆ ಈ ಸಲ ಕೇಳುವಂಥ ಸಾಧ್ಯತೆ ಇದೆ. ಈ ರೀತಿ ಒಂದು ಕೇಳ್ತಾರೆ ಅಷ್ಟೇ, ಒಂದು ಪದ್ಯ ಭಾಗವನ್ನು ಕೊಟ್ಟು ಅಲ್ಲಿ ಕೆಳಗೆ ಪ್ರಶ್ನೆಯನ್ನು ಕೊಡ್ತಾರೆ, ಅದನ್ನು ನಾವು ಬರೀಬೇಕಾಗುತ್ತೆ. ವಾಲ್ಪರಿ ಅಭಿವೃದ್ಧಿ ತಂದವರು ಅಂತ. ಇವೆರಡು ಪ್ರಶ್ನೆಯನ್ನು ಓದ್ಕೊಂಡ್ಬಿಡಿ, ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಇದು ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಓದ್ಕೊಂಡ್ಬಿಡಿ. ಇದು ಇಂಪಾರ್ಟೆಂಟ್. ಪ್ರತಿ ಸಾರಿ ಕೇಳ್ತಾರೆ ಈ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ. ಇದು ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ. ಎಸ್.